ಇವತ್ತೇನಾದ್ರು ಕರೆಕ್ಟಾಗಿ ಮಾಡಿಲ್ಲ ಅಡುಗೆ ಸೀದಾ ತವ್ರ ಮನೆಗೆ ಓಡಿಸ್ಬಿಡ್ತೀವಿ. ಅಡುಗೆನ ಚೂಸ್ ಮಾಡ್ಕೊಂಡು ಅದೇ ಅಡುಗೆ ಮಾಡ್ತೀವಿ. ಡವ್ ಅಂದ್ರೆ ರಾತ್ರಿ ನೆನ್ಸಿಟ್ಟಿದೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಇವತ್ತಿನ ನಮ್ಮ ಅಮ್ಮನ ಅಡುಗೆ ಮನೆಯಲ್ಲಿ ಏನ್ ಸ್ಪೆಷಲ್ ಅಂತ ಕೇಳೋಣ ಬನ್ನಿ. ತಾಯಿ ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಏನ್ ವಿಶೇಷ ಇವತ್ತು ಚಿಕನ್ ಸಾಂಬಾರು, ಚಿಕನ್ ಸಾರು ಜೊತೆ ಇಸ್ಕಿದ ಬೇಳೆ ಹಾಕಿ ಚಿಕನ್ ಸಾರು ಮತ್ತೆ ನೀರ್ ದೋಸೆ. ಸೂಪರು. ಇವತ್ತೇನಾದ್ರು ಕರೆಕ್ಟಾಗಿ ಮಾಡಿಲ್ಲ ಅಡುಗೆ ಸೀದಾ ತವ್ರ ಮನೆಗೆ ಓಡಿಸ್ಬಿಡ್ತೀನಿ ನಿನ್ನ. ಇದು ಪುದೀನ, ಮೆಂತ್ಯ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಹುರ್ಕೊಳ್ಳೋದಕ್ಕೆ, ಮತ್ತು ಹಸಿರು ಮೆಣಸಿನ್ಕಾಯಿ, ಹುರ್ಗಡ್ಲೆ, ಗಸಗಸೆ, ಇದು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿ, ಇದು ರುಬ್ಬಕ್ಕೆ ಈರುಳ್ಳಿ, ಒಂದೊಂದು ಈರುಳ್ಳಿ, ಇದು ಧನಿಯಾ ಪೌಡ್ರು, ಇದು ಗರಂ ಮಸಾಲ, ಕಾಳು ಮೆಣಸು, ಇಷ್ಟನ್ನು ಈಗ ಎಣ್ಣೆಲಿ ಹಾಕಿ ಹುರ್ಕೋಬೇಕು ನಾನು. ಮೇನ್ ಐಟಮು ಚಿಕನ್ 1 kg ಅದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಮತ್ತು ಅದ್ರ ಜೊತೆಗೆ ಇಸ್ಕಿದ ಬೇಳೆ ಹಾಕೋದಕ್ಕೆ ಸೂಪರ್. ಬಾಣಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಸಾಲೆ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಮಸಾಲೆ ಎಲ್ಲ ಹುರ್ಕೋಬೇಕು ಅಂತ ಇದ್ನಲ್ಲ, ಇದು ಕಾಯುವಷ್ಟರಲ್ಲಿ ಈ ಪಕ್ಕದ ಸ್ಟವಲ್ಲೂ ನಾನು ಚಿಕನನ್ನು ಇಸ್ಕಿದ ಬೇಳೆನೂ ಹುರ್ಕೊತೀನಿ. ಅದು ಹುರ್ಕೊಳ್ಳೋವಷ್ಟರಲ್ಲಿ ಈ ಮಸಾಲೆನೂ ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ಎರಡು ಒಟ್ಟೊಟ್ಟಿಗೆ ಆಗುತ್ತೆ. ಹೌದು, ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಅಂತ ಈಗ ಇದು ಹುರ್ಕೊತೀನಿ ನಾನು. ಎಣ್ಣೆ ಕಾದಿದ್ಯಾ? ಹಾಂ, ಸೂಪರ್. ಈರುಳ್ಳಿ ಹಾಕ್ತೀನಿ ಇವಾಗ. ಈರುಳ್ಳಿ ಸ್ವಲ್ಪ ಡ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಪುದೀನ ಹಾಕ್ತೀನಿ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಾಗಬೇಕು, ಬಾಡಬೇಕಿದೆ. ಇದು ಬಾಡಿದೆ. ಈಗ ಶುಂಠಿ ಹಾಕ್ಕೊತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ಕಾಯಿ ತುರಿ ಹಾಕ್ಕೋಬೇಕು, ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೋಬೇಕು ಲಾಸ್ಟಲ್ಲಿ. ಇವಾಗ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ, ಮತ್ತು ಗಸಗಸೆ, ಮತ್ತು ಕಾಳು ಮೆಣಸು, ಮತ್ತು ಕಾಯಿ ತುರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ತಪ್ಪಲಿ ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹೆಚ್ಚಿಟ್ಟಿರೋದು. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಚೆನ್ನಾಗಿ ಬಾಡಿದ್ಮೇಲೆ ಚಿಕನ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಾಡಿದೆ ಈರುಳ್ಳಿ, ಚಿಕನ್ ಹಾಕ್ಕೊತಾ ಇದ್ದೀನಿ ಇವಾಗ. ಅದ್ರ ಜೊತೆಗೇ ಇಸ್ಕಿದ ಬೇಳೆ ಐತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಮಸಾಲೆ ಎಲ್ಲ ಕೂಡಿಸಿದ್ಮೇಲೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇವಾಗ ಚಿಕನ್ಗೆ ಅಷ್ಟೇ ಹಾಕಿದ್ದೀನಿ. ಈಗ ಇದು ಬೇಯ್ತಾ ಇರಲಿ, ಹಚ್ತೀನಿ. ಮತ್ತು ಇವಾಗ ಮಸಾಲೆ ಹುರ್ಕೊಳ್ಳೋಕ್ಕೆ ಹಾಕಿದ್ನಲ್ಲ ಅದನ್ನು ಇವಾಗ ರುಬ್ಕೊಳ್ಳೋಕೆ ಹಾಕ್ಕೊತೀನಿ. ಈಗ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ. ಇದು ಆಫ್ ಮಾಡಿಬಿಡ್ತೀನಿ. ಇಷ್ಟೇ, ಇದು ರುಬ್ಕೋಬೇಕು ಇವಾಗ. ಈ ಮಸಾಲೆ ಹುರ್ಕೊಂಡಿದ್ನಲ್ಲ ಸಾಂಬಾರಿಗೆ ಅದು ಆರಬೇಕು. ಸ್ವಲ್ಪ ಆರಿಲ್ಲ ಅಂದರೆ ಇದು ಮಿಕ್ಸಿಗೆ ಹಾಕ್ಕೊಂಡ್ರೆ ಆರಿಬಿಡುತ್ತೆ. ತಣ್ಣಗಾದ್ಮೇಲೆ ರುಬ್ಕೋಬೇಕು ಇದನ್ನು. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ನೀರು ದೋಸೆಗೆ ಹಾಕ್ಕೊಂಡಿದ್ದೀನಲ್ಲ ಅದನ್ನು ರುಬ್ಕೊತೀನಿ ಇವಾಗ. ಅಂದರೆ ರಾತ್ರಿ ನೆನೆಸಿಟ್ಟಿದ್ದೆ, ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಇವಾಗ ಅದು ಆರೋವಷ್ಟರಲ್ಲಿ ನಾನು ನೀರು ದೋಸೆ ರುಬ್ಕೊತೀನಿ. ಇದಾಗಿದೆ ಇವಾಗ. ನೋಡಿ, ಈ ಥರ ರುಬ್ಕೋಬೇಕು. ಈ ಥರ ಒಂಚೂರು ಏನು ಸಿಗಬಾರ್ದು, ದಪ್ಪ ಇರಬಾರ್ದು, ನೈಸ್ಗಿರಬೇಕು, ಗಂಧದ ಥರ ನೀರು ದೋಸೆಗೆ.
ನೀರು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕು ನೀರು ಹಾಕ್ಕೋಬೇಕು. ಮತ್ತು ಇದಕ್ಕೆ ಉಪ್ಪು ಹಾಕಬೇಕು. ಇಷ್ಟು ಉಪ್ಪು ಹಾಕಬೇಕು. ಜಾಸ್ತಿ ಗಟ್ಟಿ ಇರಬಾರ್ದು, ನೀರು ಥರ ಇರಬೇಕು. ಇದು ನೀರು ದೋಸೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಬಾಡಿಸ್ಕೊಂಡು ಇದನ್ನು ರುಬ್ಬಕ್ಕೆ ಹಾಕ್ಕೊತೀನಿ. ಇವಾಗ ರುಬ್ಕೊತೀನಿ. ಮಸಾಲೆ ಎಲ್ಲ ರುಬ್ಬಾಯಿತು, ನೈಸಿಗೆ ರುಬ್ಕೊಂಡಿದ್ದೀನಿ ನೋಡು. ಏನು ಕೈ ಸಿಗಲ್ಲ, ಹಿಂಗೆ ರುಬ್ಕೋಬೇಕು. ಹಿಂಗೆ ರುಬ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು. ಬೇಯ್ತಾ ಇದೆ, ಬೆಂದಿದೆಯಲ್ಲ? ಬೆಂದಿದೆ. ಈಗ ಮಸಾಲ ಹಾಕ್ಕೊತಾ ಇದ್ದೀನಿ ನಾನು. ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನ ಹಾಕ್ಕೊತೀನಿ. ಮತ್ತು ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಇವಾಗ ತಣ್ಣೀರು ಹಾಕ್ಬಾರ್ದು. ಅದು ತಣ್ಣೀರು ಹಾಕ್ಬಿಟ್ರೆ ಇಸ್ಕಿದ ಬೇಳೆ ಬೇಯಲ್ಲ. ಅದಕ್ಕೆ ಇವಾಗ ಬಿಸಿನೀರು ಕಾಯಿಸಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಅಂದರೆ ಜಾಸ್ತಿ ತೆಳ್ಳಗೆ ಮಾಡೋಲ್ಲ, ನೀರು ದೋಸೆಗಲ್ವಾ, ಇಷ್ಟು ಸಾಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ, ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮುಚ್ತೀನಿ. ಚಿಕನ್ ಬೇಯ್ತಾ ಇರಲಿ ಸಾಂಬಾರು. ನಾನು ಅಷ್ಟೊತ್ತು ನೀರು ದೋಸೆ ಮಾಡ್ಕೋತೀನಿ. ಈ ಕಡೆ ಸ್ಟವ್ ಮೇಲೆ ಇಡ್ತೀನಿ. ಅದನ್ನು ತವ ಕಾಯಬೇಕು. ನೀರು ದೋಸೆಗೆ ತವ ಕಾಯ್ದಿದೆ, ದೋಸೆ ಹಾಕ್ತಾಯಿದ್ದೀನಿ. ತೆಗಿತಾ ಇದ್ದೀನಿ ನೋಡಿ. ಇವಾಗ ಆಗಿದೆ ದೋಸೆ. ಬೆಂದಾಗಿದೆ. ಬೆಂದಿದೆ, ಚೆನ್ನಾಗಾಗಿದೆ ನೋಡಿ. ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಚಿಕನ್ ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ರೆಡಿಯಾಗಿದೆ, ಸೂಪರಾಗಿದೆ. ಈಗ ಹಾಕ್ಕೊಂಡು ತಿನ್ನೋದಷ್ಟೇ. ನೀರು ದೋಸೆ ಚಿಕನ್ ಸಾರು ರೆಡಿ. ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ನಿಮಗಾಗಿ ಕೊಡ್ತಾಯಿದ್ದೀನಿ. ನೀವು ತಿಂದು ನಮ್ಗೆ ರುಚಿ ಹೇಳಿ. ಫೈನಲಿ ನೀರು ದೋಸೆ ಚಿಕನ್ ಸಾರು ರೆಡಿ ಇದೆ. ಇವಾಗ ರುಚಿ ನೋಡೋ ಸಮಯ. ನಮ್ಮಮ್ಮ ತಟ್ಟೆನ ಹಾಗೆ ಹಿಡ್ಕೊಳ್ತಾರೆ. ನಾನು ತಿನ್ನಿಸ್ತೀನಿ ನಿನಗೆ. ನೀನು ಟೇಸ್ಟ್ ನೋಡು. ಹಾಂ, ತಿನ್ಸಮ್ಮ ಹೆಂಗಿದೆ ಅಂತ ನನಗೆ ಹೇಳ್ಬೇಕು. ಫಸ್ಟು ನಿಮಗೆ, ಆಮೇಲೆ ಅವನಿಗೆ. ಡವು 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 ಬಿಸಿ ಇದೆ. ಇನ್ನಮ್ಮ ಮಟನ್ ಸಾರು ಟೇಸ್ಟ್ ಬರ್ತೈತೆ. ಹೌದಾ? ಥ್ಯಾಂಕ್ ಯು. ಸಾರು ಜಾಸ್ತಿ ಹಾಕೋ. ಏನಾದರೂ ಒಂದು ಹೇಳು. ಹೇಳ್ತೀರಮ್ಮ? ಏನು ಹೇಳ್ತಾನೆ ಇಲ್ವಲ್ಲ, ತಿಂತಾನೆ ಇದೆಯಾ ಕೊಡ್ತಾ ಇದ್ರೆ. ರುಚಿ ಸಕ್ಕತ್ತಾಗಿದೆ. ಗ್ರೇವಿ ಸಕ್ಕತ್ತಾಗಿದೆ. ಚಿಕನ್ಗಿಂತ ಗ್ರೇವಿನೇ ಇಷ್ಟ ಆಗುತ್ತೆ ಅಲ್ಲ? ಚಿಕನ್ ಇದೆಲ್ಲ ಬರೀ ಗ್ರೇವಿ ಮಾಡೋಕ್ಕಲ್ಲ. ಗ್ರೇವಿ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡೋಕ್ಕಾಗುತ್ತೆ? ಯಾಕಲ್ಲ? ಚಿಕನ್ ಹಾಕೋದು ಬಿಟ್ಟು ಇನ್ನೆಲ್ಲ ಚಿಕನ್ ಬೇಕು. ಗ್ರೇವಿ ಮಾಡೋದು ಹಂಗೆ ಗೊತ್ತಿಲ್ಲ ನನಗೆ, ಮಾಡೋಕ್ಕಾಗಲ್ಲ ಅಂತ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಚಿಕನ್ ನೀರು ದೋಸೆ ನೀವು ನಿಮ್ಮ ಮನೇಲಿ ಮಾಡಿಕೊಡಿ. ರುಚಿ ಹೇಗಿದೆ ನಮಗೂ ಹೇಳಿ. ಈ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡ್ತಾರೆ ನೆಕ್ಸ್ಟು ನಾವೇನು ಅಡುಗೆ ಮಾಡಬೇಕು ಅಂತ, ಅದರಲ್ಲಿ ಒಂದು ಅಡುಗೆನ ಚೂಸ್ ಮಾಡಿಕೊಂಡು ಅದೇ ಅಡುಗೆ ಮಾಡ್ತೀವಿ. ಹೌದು, ನೋಡುವ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ಇದರೊಂದಿಗೆ ನಮ್ಮ ಚಾನಲ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯೋಪಚಾರ. ಜಯೋಪಚಾರ. ಸಿಗುವ.